ಪಿಎಸ್ಐ ಪರಶುರಾಮ್ ಸಾವಿನ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಳ್ತಾ ಇದೆ. A2 ಆರೋಪಿ ಪಂಪಿನಗೌಡ ವಿರುದ್ಧ ಮತ್ತೊಂದು ಆರೋಪ ಈಗ ಕೇಳಿ ಬರ್ತಾ ಇದೆ. ಪಂಚಾಯತ್ ರಾಜ್ ಯೋಜನೆಯ ಹಣ ಬಿಡುಗಡೆಗೆ ಕಮಿಷನ್ ಕೇಳಿದ ಆರೋಪ ಪಂಪಿನಗೌಡ ವಿರುದ್ಧ ಕೇಳಿ ಬರ್ತಾ ಇದೆ. ಹಲವಾರು ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಈ ಸಾವಿನ ಪ್ರಕರಣ. A2 ಆರೋಪಿ ಪಂಪಿನಗೌಡ ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದ್ದು ಪಂಚಾಯತ್ ರಾಜ್ ಯೋಜನೆಯ ಹಣ ಬಿಡುಗಡೆಗೆ ಕಮಿಷನ್ ಕೇಳಿದಂತಹ ಆರೋಪ. ಒಟ್ಟು 3 ಕೋಟಿ ಹಣ ಬಿಡುಗಡೆಗೆ ಅವರು ಕೇಳಿದ್ರು ಅಂತ ಆರೋಪ ಕೇಳಿ ಬರ್ತಾ ಇದೆ. 5 ತಾಲೂಕಿನ ಪಂಚಾಯತ್ ರಾಜ್ ಯೋಜನೆ ಹಣ ಬಿಡುಗಡೆಗೆ 3 ಕೋಟಿಯ ಹಣದ ಬೇಡಿಕೆ ಇಡಲಾಗಿತ್ತು. ವಡಗೇರಾ ತಾಲೂಕಿನ ಪಂಚಾಯತ್ ರಾಜ್ ಹಣ ಬಿಡುಗಡೆ ಆಗಿಲ್ಲ. ವಡಗೇರಾ ತಾಲೂಕಿನಲ್ಲಿ ಭ್ರಷ್ಟಾಚಾರದ ವಾಸನೆ ಬರ್ತಾ ಇದೆ. ಪ್ರಕರಣದ ತನಿಖೆಗೆ ಒತ್ತಾಯಿಸಿ ಸಿಎಸ್ ಮತ್ತು ಸಭಾಧ್ಯಕ್ಷರಿಗೆ ಈಗ ಪತ್ರವೊಂದನ್ನು ಬರೆಯಲಾಗಿದೆ. ಶಾಸಕ ಮತ್ತು ಅವರ ಪುತ್ರನ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹಿಸಿ ಈ ಪತ್ರವನ್ನ ಸಾಮಾಜಿಕ ಹೋರಾಟಗಾರ ಮಾನಪ್ಪ ಅವರು ಬರೆದಿದ್ದಾರೆ. ಜಿಲ್ಲೆಯಲ್ಲಿ ಈಗಾಗಲೇ PSI ಪರಶುರಾಮ್ ಸಾವಿನ ಪ್ರಕರಣ ನಂತರ ಹಲವಾರು ಲಂಚಕ್ಕೆ ಬೇಡಿಕೆ ಇಟ್ಟ ಪ್ರಕರಣಗಳು ಸಾರ್ವಜನಿಕ ವಲಯದಲ್ಲಿ ಯಾದಗಿರಿಯಲ್ಲಿ ಕಂಡು ಬರ್ಲಕ್ಕತ್ತಾವ. ಯಾರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್, ಈಗೇನು ಸಾಮಾಜಿಕ ಕಾರ್ಯಕರ್ತ ಒಂದು ಪತ್ರವನ್ನ ಬರೆದಿದ್ದಾರೆ, ಈ ಪತ್ರದಲ್ಲಿ ಇರುವಂತಹ ಆರೋಪ ನೇರವಾಗಿ ಶಾಸಕರ ವಿರುದ್ಧವೋ ಅಥವಾ ಪಂಪನಗೌಡ ವಿರುದ್ಧವೋ? ಏನು ಆರೋಪ ಅದು? ಏನಂತ 3 ಕೋಟಿ ಹಣಕ್ಕೆ ಅವರು ಡಿಮಾಂಡ್ ಇಟ್ಟಿದ್ರು ಅಂತ? ದಿವ್ಯಜ್ಯೋತಿ, ಈಗಾಗಲೇ ಏನಂದ್ರೆ ಯಾದಗಿರಿಯ PSI ಪರಶುರಾಮ್ ಪ್ರಕರಣದಲ್ಲಿ ಅಬ್ಸ್ಕಾಂಡ್ ಆಗಿರುವಂತಹ ಶಾಸಕರ ಪುತ್ರ ಏನಿದ್ದಾನೆ, ಆ ಪುತ್ರನ ವಿರುದ್ಧ ಈಗ ಮಗದೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಏನಂದ್ರೆ ಒಟ್ಟು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ 5 ತಾಲೂಕಿನಲ್ಲಿ 4 ತಾಲೂಕಿನ ಬಿಲ್ಗಳು ಅಂದ್ರೆ ಪಂಚಾಯತ್ ರಾಜ್ ಇಂಜಿನಿಯರ್ PRE ಇಲಾಖೆಯಿಂದ ನಡೆದಂತ ಎಲ್ಲಾ ಒಂದು ತಾಲೂಕಿನ ಬಿಲ್ಗಳು ಪಾಸ್ ಆದ್ರೂ ಕೂಡ ಕೇವಲ ವಡಗೇರಾದ 3 ಕೋಟಿ ರೂಪಾಯಿ ಅಂದ್ರೆ ವಡಗೇರಾ ತಾಲೂಕಿಗೆ ರಿಲೇಟೆಡ್ ಆಗಿ ಆಗಿರುವಂತಹ ಕಾಮಗಾರಿಯ 3 ಕೋಟಿ ಹಣ ಮಾತ್ರ ಬಿಡುಗಡೆಯಾಗಿಲ್ಲ. ಇದಕ್ಕೆ ಶಾಸಕರ ಪುತ್ರ ಏನಂದ್ರೆ ಕಮಿಷನ್ ಅನ್ನು ಕೇಳಿದ್ದ. ಆ ಒಂದು ಕಮಿಷನ್ ಕೊಡದೇ ಇದ್ದಿದ್ದಕ್ಕೆ ಈ ರೀತಿಯಾಗಿ ಹಣವನ್ನು ತಡೆ ಹಿಡಿದಿದ್ದಾರೆ ಅಂತ ಹೇಳಿ ಅಲ್ಲಿನ ಸಾಮಾಜಿಕ ಹೋರಾಟಗಾರರಿದ್ದಾರೆ. ಅವ್ರೇನಂದ್ರೆ ಹಡಪದನ್ನವರು ಈಗಾಗಲೇ ಸಭಾಧ್ಯಕ್ಷರಿಗೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದೇ ರೀತಿಯಾಗಿ ಆ ಒಂದು ಪತ್ರದಲ್ಲಿ ಪ್ರಮುಖವಾಗಿ ಏನಂದ್ರೆ ಈ ಒಂದು ಶಾಸಕರ ಪುತ್ರ ಯಾವ ರೀತಿಯಾಗಿ ತಮ್ಮ ತಂದೆಯ ಒಂದು ಸ್ಥಾನವನ್ನು ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಎಂಬುದರ ಬಗ್ಗೆ ಕೂಡ ಸ್ಪಷ್ಟವಾಗಿ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಭಾಧ್ಯಕ್ಷರಿಗೆ ಒಂದು ಆ ಪತ್ರದಲ್ಲಿ ಕೂಡ ಒಂದು ಈ 2 ಪ್ರಕರಣ ಅಂದ್ರೆ ಒಂದು ಕಡೆ PSI ಅವರಿಂದ ಏನಂದ್ರೆ ಹಣ ಪಡೆದಂತಹ ಒಂದು ಪ್ರಕರಣ ಆಗಿರ್ಬೋದು, ಅದೇ ರೀತಿಯಾಗಿ ಈ ವಡಗೇರಾದ ಒಂದು ಇಲಾಖೆ ಅಂದ್ರೆ PRE ಇಲಾಖೆಯಿಂದ ಹಣ ಬಿಡುಗಡೆ ಏನಾಗಿಲ್ಲ. ಅದಕ್ಕೆ ಈ ರೀತಿಯಾಗಿ ಶಾಸಕರು ಎಲ್ಲೊಂದ್ ಕಡೆ ಹಣ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅವರ ಪುತ್ರರ ಮೂಲಕ. ಹೀಗಾಗಿ ಅವರ ಶಾಸಕ ಸ್ಥಾನವನ್ನು ರದ್ದು ಮಾಡಬೇಕು ಅಂತ ಸಭಾಧ್ಯಕ್ಷರಿಗೆ ಪತ್ರ ಕೂಡ ಬರೆದಿದ್ದಾರೆ. ಸೊ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈಗಾಗಲೇ PSI ಒಂದು ವರ್ಗಾವಣೆಯಲ್ಲಿ ಹಣ ಕೇಳಿದಂತಹ ಆರೋಪ ಹೊತ್ತಿರುವಂತಹ ಶಾಸಕ ಚೆನ್ನಾರೆಡ್ಡಿ ಮತ್ತು ಅವರ ಪುತ್ರನ ಮೇಲೆ ಇದೀಗ ಕೇವಲ ಆ ಒಂದು ಪೊಲೀಸ್ ಇಲಾಖೆಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಒಂದು ಕಮಿಷನ್ ದಂಧೆ ನಡೆಸಿರೋದು ಈಗ ಬಹುತೇಕವಾಗಿ ಸ್ಪಷ್ಟವಾಗ್ತಾ ಇದೆ. ಇದೀಗ ಒಂದರ ನಂತರ ಇನ್ನೊಂದು 2ನೇ ಪ್ರಕರಣ ಆಗಿದೆ. ಇನ್ನೆಷ್ಟು ಪ್ರಕರಣಗಳು ಬರುತ್ತವೋ, ಇವರೆಷ್ಟು ಕಮಿಷನ್ ದಂಧೆಯನ್ನು ಮಾಡಿದ್ದಾರೆ ಎಂಬುದು ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ, ಮೆಲ್ಲ ಮಾಹಿತಿಗೆ.